ಸ್ನೇಹಿತರೆ, ಇದು ಆಭರಣ ಪ್ರಿಯರಿಗೆ ಬಹಳ ಒಳ್ಳೆಯ ಸುದ್ದಿ ಅಂತ ಹೇಳಬಹುದು. ಆಭರಣ ನೀ ಬಲು ದುಬಾರಿ ಅಂತಿದ್ದವರಿಗೆ ಇದೀಗ ಒಳ್ಳೆಯ ಸುದ್ದಿ ಸಿಕ್ಕಿದೆ. ಜುಲೈ ವೇಳೆಗೆ ಆಭರಣ ಪ್ರಿಯರು ಆಭರಣವನ್ನು ಕೊಂಡುಕೊಳ್ಳಬಹುದು. ಜೊತೆಗೆ ಆಭರಣ ಪ್ರಿಯರಿಗೆ ಈ ಒಂದು ಬೆಲೆ ಕುಸಿತ ಖಂಡಿತವಾಗಿಯೂ ಕೂಡ ಖುಷಿಯ ವಿಚಾರ ಅಂತ ಹೇಳಬಹುದು. ಹಾಗಾದರೆ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ನೀಡಿರ್ತಕ್ಕಂಥ ಚಿನ್ನಾಭರಣದ ಬೆಲೆ ಎಷ್ಟಕ್ಕೆ ಕುಸಿತ ಸಾಧ್ಯತೆ ಇದೆ, ಗೋಲ್ಡ್ ಪ್ರೈಸ್ ಎಷ್ಟಾಗುತ್ತೆ, ಇದರ ಕುರಿತು ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಆಭರಣ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಭಾರತದಲ್ಲಿ ಬಂಗಾರ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಬಂಗಾರ ಕೇವಲ ಮೈ ಮೇಲೆ ಶೋಕಿಗಾಗಿ ಹಾಕ್ಕೊಳ್ತಕ್ಕಂಥ ಒಡವೆ ಮಾತ್ರವಲ್ಲ, ಕಷ್ಟದ ಕಾಲದಲ್ಲಿ ಕೈ ಹಿಡಿತಕ್ಕಂಥ ಆಪತ್ತು ಬಾಂಧವನಂತೆ ಒಡವೆ ಕೈ ಹಿಡಿದು ನಡೆಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಎಲ್ಲ ವರ್ಗದವರು ಕೂಡ ಆಭರಣದ ಮೇಲೆ ಹೂಡಿಕೆಯನ್ನು ಮಾಡೋದನ್ನು ಇನ್ನೂ ಕೂಡ ಬಿಟ್ಟಿಲ್ಲ. ಹೀಗಾಗಿ ಕಳೆದ 1-2-3 ವರ್ಷಗಳಿಂದ ಚಿನ್ನದ ಬೆಲೆ ದುಬಾರಿಯಾಗಿದ್ದು ಡಿಮ್ಯಾಂಡ್ ಕೂಡ ಹೆಚ್ಚಿದೆ. 1 ಲಕ್ಷ ಗಡಿ ದಾಟಿರ್ತಕ್ಕಂಥ ಚಿನ್ನವನ್ನ ಕೊಂಡ್ಕೊಳ್ಳೋದು ಹೇಗಪ್ಪ ಅಂತ ತಲೆ ಮೇಲೆ ಕೈ ಹೊತ್ತಿಕೊಳ್ತಿರ್ತಕ್ಕಂಥ ಮಧ್ಯಮ ವರ್ಗದವರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳಬಹುದು. ಮಕ್ಕಳ ಮದುವೆ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿರ್ತಕ್ಕಂಥ ಕುಟುಂಬಸ್ಥರಿಗೆ ಇದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಹೌದು, ಇದೀಗ ಬಂಗಾರದ ಬೆಲೆ ಜುಲೈ ವೇಳೆಗೆ 50ರಷ್ಟು ಇಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಂದರೆ 1 ಲಕ್ಷದ ಗಡಿ ದಾಟಿರ್ತಕ್ಕಂಥ ಬಂಗಾರದ ಬೆಲೆ 50,000 ರೂಪಾಯಿಗೆ ಇಳಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹೌದು, ಚಿನ್ನಕ್ಕೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿತ್ತು. ಎಲ್ಲ ಕಾರಣಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಚಿನ್ನ ಏರಿಕೆಯಾಗಿತ್ತು. ಇದೀಗ ಚಿನ್ನದ ಬೆಲೆ 2025 ಜುಲೈ ತಿಂಗಳಲ್ಲಿ ಕುಸಿತ ಕಾಣಲಿದೆ ಅಂತ ತಜ್ಞರು ಹೇಳಿದ್ದಾರೆ. ಹೌದು, ಚಿನ್ನದ ಬೆಲೆ 50,000 ರೂಪಾಯಿಗೆ ಕುಸಿಯುತ್ತೆ ಅಂತ ಹೇಳಲಾಗ್ತಿದ್ದು, ಕನಿಷ್ಠ ಪಕ್ಷ 70,000ಕ್ಕಾದರೂ ಸಿಗುತ್ತೆ ಅಂತ ಹೇಳಬಹುದು ಅಂತ ಹೇಳಲಾಗ್ತಾ ಇದೆ. ಹೌದು, ಇರಾನ್ ಹಾಗೂ ಇಸ್ರೇಲ್ ಯುದ್ಧ ನಡೀತಾ ಇದ್ದ ಹಿನ್ನೆಲೆ ಚಿನ್ನದ ಬೇಡಿಕೆ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿತ್ತು. ಮಧ್ಯಪ್ರಾಚ್ಯ ಈಗ ಸದ್ಯ ತಣ್ಣಗಾಗಿದ್ದು ಯುದ್ಧ ಎಲ್ಲ ಕೂಡ ನಿಂತು ಹೋಗಿರೋದ್ರಿಂದ ತಜ್ಞರ ಪ್ರಕಾರ ಚಿನ್ನದ ಮಾರುಕಟ್ಟೆ ಕೂಡ ಕುಸಿಯುತ್ತೆ. ಹೀಗಾಗಿ ಚಿನ್ನದ ಬೆಲೆ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.